ದೇಶದಲ್ಲಿ ಜಾತಿ ತೆಗೆದಾಕ್ಬಿಟ್ಟು ನಾವು ಮೀಸಲಾತಿನೇ ಬೇಡ, ಖಂಡಿತ ನಾವು ಬೇಡ. ಜನರಲ್ ಆಗಿ ಅವ್ರ ಥರ ನಾವು ತಾಕತ್ತಾಗ ಓದಿರ್ತೀವಿ, ಓದ್ತೀವಿ. ಕೂಲಿ ಮಾಡೋದು ಮಕ್ಕಳು, ಹೌದು 100%. ಜಾತಿ ತೆಗಿಲಿ ಈ ಸರ್ಕಾರ, ಬೇಡ ನಮಗೆ ಮೀಸಲಾತಿ, ನಮ್ಗೆ ಅಷ್ಟೇ ಇರೋದು, ಯಾವುದ್ರಲ್ಲೂ ಬೇಡ. ಜನರಲ್ ಅಂತ ತೆಗೆದುಬಿಡಿ, ಎಲ್ಲರೂ ಧರ್ಮನೂ ಬೇಡ, ಜಾತಿನೂ ಬೇಡ ನಮಗೆ. ನಾನು ಹೇಳ್ತಾ ಇದ್ದೆ ಜಾತಿಯನ್ನು ಪದ ತೆಗೆದುಬಿಡಿ ಸರ್. ಇಲ್ಲಾಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ್ರೆ ನಮ್ದು ಪ್ರತ್ಯೇಕ ದೇಶ ಕೊಡ್ಬೇಕಾಯ್ತು, ತೆಗಿಲಿಲ್ಲ ಅಂದ್ರೆ ನಮಗೆ ಕೊಡ್ಬೇಕಾಯ್ತು. ಅಂಬೇಡ್ಕರ್ ಆಸೆನೇ ಇದ್ದಿದ್ದು ಅದೇ ದಲಿತರಿಗೇನೆ ಪ್ರತ್ಯೇಕ ರಾಜ್ಯ ಕೊಡಿ, ಇಲ್ಲ 2 ಓಟ್ ಕೊಡಿ ಅಂತ ಕೇಳಿದ್ರು ಅಂಬೇಡ್ಕರ್. ನಮ್ಮ ಸಮುದಾಯಕ್ಕೆ ನಾನೇ ಸಪ್ರೇಟ್ ಓಟ್ ಹಾಕಿದ್ದೆ, ನಿಮ್ಗೆ ಓಟ್ ಹಾಕ್ತೀವಿ ಅಂತ. ಆ ಕಾನ್ಸೆಪ್ಟನ್ನು ಮತ್ತೆ ಇದು ಊಟ ಹಾಕುವಂಥ ಕೆಲವು ಮುಂದೆ ಬರ್ಲೂಬಹುದು, ಹೇಳೋಕ್ಕಾಗಲ್ಲ. ನನಗಿಂತ ನಮ್ಮ ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ, ಯೋಚನೆ ಮಾಡ್ತಾರೆ, ಸಂವಿಧಾನ ಅರ್ಥ ಮಾಡ್ತಾರೆ. ಅಂಬೇಡ್ಕರ್ ಏನೇನು ಮಾತಾಡಿದ್ರು, ಏನೇನು ಬಿಟ್ಟು ಹೋದವ್ರೇನೋ ಅದನ್ನು ಮಾಡಲೇಬೇಕು ಅಂತ. ಹಾಗಾಗಿ ಆಗಿಕ್ಕಿಲ್ಲ, ಆದರೆ ಕೊನೆಗೆ ಹತ್ತಿಗೆ ಬಂದಾಗ ಈ ದೇಶದಲ್ಲಿ ಅದೇನು ಆಗ್ಲೂಬಹುದು, ಹೇಳೋಕ್ಕಾಗಲ್ಲ. ಒಂದು 400 ಇಕ್ಕಿಲ್ಲ, 1000 ಇಕ್ಕಿಲ್ಲ, ಗೊತ್ತಿಲ್ಲ. ಪ್ರತ್ಯೇಕ ರಾಜ್ಯ ಕೇಳ್ತಾರೆ, ಪಾಕಿಸ್ತಾನ ಕೊಟ್ಟರೆ ನಮಗೆ ಕೊಡ್ಬೇಕಾಯ್ತು. ಅಂಬೇಡ್ಕರ್ ಕೇಳಿದಂತ ನಮಗೆ ಕೊಟ್ಬಿಡಿ ಅಂತ ಕೊಡಲಿಲ್ಲ, ಗಾಂಧೀಜಿ ಅಮ್ಮ ಅದು ಇವಾಗ ಜಾಸ್ತಿ ಇದೀವಿ ಸರ್, ಆಗ ಕಡಿಮೆ ಇತ್ತಲ್ಲ. ಈಗ ನಾವು ಹೆಚ್ಚು ಕಮ್ಮಿ 33 ಕೊಟ್ಟಿದ್ದೀವಿ, ನಾವು 33% ನಾವೇ ಇದ್ದೀವಿ ಜನಸಂಖ್ಯೆಯಲ್ಲಿ. ನಾವು ರಾಜ್ಯ ಕೇಳ್ತಿಲ್ಲ, ಆ ಮಟ್ಟಕ್ಕೆ ಗೊತ್ತಿದೆ ಸರ್ ಜಾಸ್ತಿ ಬಂದದ್ದು. ಆ ತಾರ್ಕಿಕ ಅಂತ ಬೇಡ. ಸದ್ಯಕ್ಕೆ ಒಳ ಮೀಸಲಾತಿ ಬಗ್ಗೆ ನಾನು ನಿಮಗೆ ಇಷ್ಟು ಹೇಳೋದು, ನಮ್ಗೆ ಅನ್ಯಾಯ ಆಗೋದು ಬೇಡ, ಬೇರೆಯವ್ರಿಗೂ ಚೆನ್ನಾಗಿರಲಿ. ಬೇರೆ ಸಮುದಾಯದ ಅಣ್ಣತಮ್ಮದಿರ ಬದುಕ್ತೀವಿ ಅನ್ನೋದು ನಮ್ಮ ಆಸೆ ಕೊನೆವರೆಗೂ. ನಮ್ಗೆ ಯಾರೂ ದ್ವೇಷಗಳೆಲ್ಲ, ಯಾರೂ ಇದಿಲ್ಲ, ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟವರು. ಉದ್ದೇಶ ದಯಮಾಡಿ ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಮನವಿ ಅಂದರೆ, ಈ ಒಳ ಮೀಸಲಾತಿ ಇದನ್ನು ನಾವು ಬೇರೆಯವ್ರು ಲಾಭ ಪಡ್ಕೊತಾ ಇದ್ದಾರೆ. ಅದನ್ನು ಇವರು ಅರ್ಥ ಮಾಡ್ಕೊಂಡು ಏನು 2 ಸಮುದಾಯದವರು ಒಂದು ಕೂತ್ಕೊಂಡು ಪರಸ್ಪರ ಚರ್ಚೆ ಮೂಲಕ ಕೂತಿ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು ನಮ್ಮ ಉದ್ದೇಶ ಅಂತ ನಾನು ಹೇಳಿದೆ. ನಿಮ್ಮ ಮಾತುಗಳಲ್ಲಿ ನೋವು, ಆಕ್ರೋಶ ಮತ್ತು ನ್ಯಾಯದ ಬೇಡಿಕೆ ಇದೆ. ಇದು ಕೇವಲ ರಾಜಕೀಯ ವಿಚಾರವಲ್ಲ, ಇದು ಭಾರತದ ಸಾಮಾಜಿಕ ಇತಿಹಾಸದ ಆಳವಾದ ಪ್ರಶ್ನೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮುಖ್ಯ ಉದ್ದೇಶ ಜಾತಿ ಆಧಾರಿತ ಅಸಮಾನತೆ ನಿವಾರಣೆ, ಸಾಮಾಜಿಕ ಸಮಾನತೆ ಮತ್ತು ನ್ಯಾಯ, ಶಿಕ್ಷಣ, ಉದ್ಯೋಗದಲ್ಲಿ ಸಮಾನ ಅವಕಾಶ, ಸಂವಿಧಾನದ ಮೂಲಕ ದಲಿತರ ಹಕ್ಕುಗಳ ರಕ್ಷಣೆ, 2 ಮತದಾನ ಹಕ್ಕು. 1932ರಲ್ಲಿ ಬ್ರಿಟಿಷರು ಸೆಪರೇಟ್ ಎಲೆಕ್ಟೊರೇಟ್ ಪ್ರತ್ಯೇಕ ಮತದಾನ ನೀಡಲು ಯತ್ನಿಸಿದರು. ಆದರೆ ನಂತರ ಪೂನಾ ಒಪ್ಪಂದ ಪೂನಾ ಪ್ಯಾಕ್ಟ್ ಮೂಲಕ ಪ್ರತ್ಯೇಕ ಮತದಾನದ ಬದಲು ಮೀಸಲು ಸ್ಥಾನಗಳ ವ್ಯವಸ್ಥೆ ಒಪ್ಪಿಕೊಳ್ಳಲಾಯಿತು. ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ರಾಜಕೀಯ ಶಕ್ತೀಕರಣವನ್ನು ಬಯಸಿದರೆ ಹೊರತು, ಆದರೆ ದೇಶ ವಿಭಜನೆಯ ಮಾರ್ಗವಲ್ಲ. ಜಾತಿ ವ್ಯವಸ್ಥೆ ಮತ್ತು ಮೀಸಲಾತಿ. ಎಲ್ಲಿಯವರೆಗೆ ಜಾತಿ ವ್ಯವಸ್ಥೆ ಇರುತ್ತದೆಯೋ ಅಲ್ಲಿಯವರೆಗೆ ಮೀಸಲಾತಿ ಇರುತ್ತದೆ. ಇದು ಸಂವಿಧಾನದ ತತ್ವದೊಂದಿಗೆ ಹೊಂದಿಕೊಳ್ಳುತ್ತದೆ. ಮೀಸಲಾತಿಯ ಉದ್ದೇಶ ದಶಕಗಳ ಸಾಮಾಜಿಕ ಹಿಂಸೆಯಿಂದ ಹೊರತೆಗೆಯುವುದು, ಸಮಾನ ಸ್ಪರ್ಧಾ ವೇದಿಕೆ ಸೃಷ್ಟಿಸುವುದು, ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಪ್ರತಿನಿಧಿತ್ವ ಹೆಚ್ಚಿಸುವುದು. ಜಾತಿ ವ್ಯವಸ್ಥೆ ತೆಗೆದು ಹಾಕುವುದು ಸಾಧ್ಯವೇ? ಕಾನೂನಿನಲ್ಲಿ ಅಸ್ಪೃಶ್ಯತೆ ನಿಷೇಧಿಸಲಾಗಿದೆ ಆರ್ಟಿಕಲ್ 17ರ. ಆದರೆ ಸಮಾಜದ ಮನೋಭಾವದಲ್ಲಿ ಇನ್ನೂ ಸಂಪೂರ್ಣ ಬದಲಾವಣೆ ಬಂದಿಲ್ಲ. ಆದ್ದರಿಂದ ಸಾಮಾಜಿಕ ಸಮಾನತೆ ಪೂರ್ಣವಾಗುವವರೆಗೆ ಮೀಸಲಾತಿ ಮುಂದುವರಿಯುತ್ತದೆ ಎಂಬುದು ಹಲವರ ಅಭಿಪ್ರಾಯ. ಪ್ರತ್ಯೇಕ ರಾಜ್ಯ ಇದು ಪರಿಹಾರವೇ? ಪ್ರತ್ಯೇಕ ರಾಜ್ಯವು ಭಾವನಾತ್ಮಕ ಬೇಡಿಕೆ ಆಗಬಹುದು. ಆದರೆ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಮುಖ್ಯವಾದುದು ಸಂವಿಧಾನಾತ್ಮಕ ಹಕ್ಕುಗಳು, ರಾಜಕೀಯ ಪ್ರತಿನಿಧಿತ್ವ, ಶಿಕ್ಷಣ ಮತ್ತು ಆರ್ಥಿಕ ಶಕ್ತೀಕರಣ. ಜೈ ಭೀಮ್, ಜೈ ಸಂವಿಧಾನ ಎಂದರೆ ಸಮಾನತೆ, ಸ್ವಾಭಿಮಾನ, ಸಂವಿಧಾನದ ಮೇಲೆ ನಂಬಿಕೆ. ನಿಮ್ಮ ಪ್ರಶ್ನೆ ಕೇವಲ ಘೋಷಣೆ ಅಲ್ಲ, ಅದು ಒಂದು ಚಿಂತನೆಗೆ ಆಹ್ವಾನ.